ಭಟ್ಕಳ ತಾಲೂಕಿನ ಸಾರ್ವಜನಿಕರು ಜನಸ್ಪಂದನ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಚಿವ ಮಂಕಾಳ ವೈದ್ಯ ಅವರು ಮನವಿ ಮಾಡಿದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸಲು ಹಾಗೂ ಅವರ ಕಷ್ಟವನ್ನು ಪರಿಹರಿಸುವ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯೋಜನವನ್ನು ತಾಲೂಕಿನ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಸಚಿವ ಮಂಕಾಳ ವೈದ್ಯ ವಿನಂತಿಸಿದರು. ಸೇರಿಸ್ಬಿಡುವ ಭಾನುವಾರ ಭಟ್ಕಳದ ಸಚಿವರ ಕಾರ್ಯಾಲಯದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಸಾರ್ವಜನಿಕರ ಕೆಲಸ ಮಾಡಲು ಕಚೇರಿ ತೆರೆದರೂ ಅವರು ಬರುತ್ತಿಲ್ಲ. ಎಲ್ಲರಿಗೂ ನನ್ನ ವಿನಂತಿ ಮಾಡಿಕೊಳ್ಳುತ್ತೇನೆ. ನನ್ನ ಭಟ್ಕಳ ಕಚೇರಿಯಾಗಲಿ, ಮನೆಯಾಗಲಿ, ಹೊನ್ನಾವರ, ಕಾರವಾರ ಅಥವಾ ಬೆಂಗಳೂರಿನ ಕಚೇರಿಯಲ್ಲಿ ನಿಮ್ಮ ಕೆಲಸ ಆಗುತ್ತದೆ. ಅಲ್ಲಿ ಆಗದೇ ಇರುವ ಕೆಲಸಕ್ಕೆ ನನ್ನ ಬಳಿ ಬನ್ನಿ. ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ನಮ್ಮ ಕಚೇರಿಯಲ್ಲಿ ನಮ್ಮ PA ನಿಮ್ಮ ಕೆಲಸ ಮಾಡಿಕೊಡುತ್ತಾರೆ. ಅಲ್ಲಿ ಆಗದೇ ಇದ್ದಲ್ಲಿ ನನ್ನ ಬಳಿ ಬನ್ನಿ. ನಾನು ಜನರೊಂದಿಗೆ ಇರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಇದು ನಿರಂತರವಾಗಿ ನಡೆಯುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ತಮ್ಮ ಕಚೇರಿಗೆ ಬಂದ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗೆ ಸ್ಪಂದಿಸಿದರು. ಪ್ರತಿ ವಾರ ಭಟ್ಕಳ ಮತ್ತು ಹೊನ್ನಾವರದಲ್ಲಿ ಈ ಥರ ಜನರ ಸಮಸ್ಯೆಗೆ ಸ್ಪಂದಿಸಬೇಕು. ಇಲ್ಲೇ ಏನು ಸಾಧ್ಯ ಆಗ್ತದೆ ಆಗಿಂದಾಗೆ ಅವರು ಕೆಲಸ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮ ಪ್ರತಿ ವಾರ ಇಟ್ಕೊಳ್ಬೇಕು ಅನ್ನೋದಿದೆ. ಕೆಲವು ವಾರ ವ್ಯತ್ಯಾಸ ಆಗ್ತದೆ. ಹಾಗಾಗಿ ನಾಳೆ ಹೊನ್ನಾವರ ಇಟ್ಕೊಂಡಿದ್ದೇನೆ, ಇವತ್ತು ಭಟ್ಕಳ. ಸಾಮಾನ್ಯ ಜನರದ್ದು, ಬಡವರದ್ದು ಕೆಲಸ ಅರ್ಜೆಂಟಾಗಿ ಅವ್ರಿಗೆ ಸಹಾಯ ಸಹಕಾರ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಇದರ ಪ್ರಯೋಜನ ನನ್ನ ಕ್ಷೇತ್ರದ ಜನ, ನನ್ನ ಜಿಲ್ಲೆಯ ಜನ ಇದರ ಪ್ರಯೋಜನ ತಗೊಳ್ಳಿ. ನಾಳೆ ಹೊನ್ನಾವರದಲ್ಲಿ ಇರ್ತೀನಿ. ಯಾರಿಗೂ ಅವ್ರ ಕೆಲಸ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಜೊತೆ ಚರ್ಚೆ ಮಾಡಿ ನನ್ನಿಂದನೇ ಅವ್ರ ಕೆಲಸ ಆಗಬೇಕು ಅಂತೇಳಿ ಆಫೀಸ್ ಇದ್ದರೂ ಅವ್ರು ಬರೋದಿಲ್ಲ. ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಆಫೀಸಲ್ಲಿ, ಮನೆಯಲ್ಲಿ, ಇಲ್ಲ ಹೊನ್ನಾವರ ಆಫೀಸಲ್ಲಿ ಅಥವಾ ಬೆಂಗಳೂರು ಆಫೀಸಲ್ಲಿ, ಕಾರವಾರ ಆಫೀಸಲ್ಲಿ ಅಲ್ಲಿ ನಿಮ್ಮ ಕೆಲಸ ಆಗ್ತದೆ. ಆಗದೆ ಇರುವಂಥ ಕೆಲಸಕ್ಕೆ ನನ್ನ ಹತ್ರ ಬರೋದು ಸರಿ. ಎಲ್ಲ ನಿಮ್ಮ ಕೆಲಸ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಮ್ಮ ಆಫೀಸಲ್ಲಿ PA ಇರ್ತಾರೆ. ಅವ್ರು ನಿಮ್ಮ ಕೆಲಸ ಮಾಡಿ ಕೊಡ್ತಾರೆ. ಆಗದೇ ಇದ್ದಾಗ ನನ್ನ ಹತ್ರ ಬಂದು ಮಾಡ್ಕೊಂಡು ಹೋಗಿ ನಾನು ಮತ್ತೆ ಜನರ ಜೊತೆ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇದು ನಿರಂತರವಾಗಿ ಇರ್ತದೆ. ಇವತ್ತು ಎಷ್ಟು ಸರ್ ಒಟ್ಟಾರೆ ಅರ್ಜಿ ಸ್ವೀಕೃತ ಆಗಿರ್ಬೋದು? ಆಗಿಲ್ಲ, ಲೆಕ್ಕ ಇಲ್ಲ. ಎಷ್ಟು ಅದೇ ಲೆಕ್ಕ ಇಲ್ಲ. ಎಷ್ಟು ಜನ ಬರ್ತಾರೆ ಅಷ್ಟು ಜನ. ನಾನು ಎಲ್ಲಿದ್ದರೂ ಬರ್ತಾರೆ. ಇದೇ ದಿನ ಇವತ್ತೇ ಅಂದೇಳಿ ಅಲ್ಲ, ಇವತ್ತೇ ಎಲ್ಲ ಎಲ್ಲರಿಗೂ ಸಿಗುವ ಅಂದೇಳಿ ಇವತ್ತು ಇಟ್ಕೊಂಡಿದ್ದೇನೆ. ಯಾರೇ ಎಷ್ಟೊತ್ತಿಗೆ ಬಂದರೂ ಅವ್ರು ಕೆಲಸ ಮಾಡಿ ಕೊಡ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಏನೇ ಕೆಲಸ ಇರಲಿ ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಥ್ಯಾಂಕ್ ಯು. ವೃದ್ಧರೋರ್ವರನ್ನ ತಮ್ಮ ಬಳಿ ಕುಳ್ಳರಿಸಿಕೊಂಡು ಅವರ ಆರೋಗ್ಯ ವಿಚಾರಿಸಿದ ಸಚಿವರು ಅವರ ಸಮಸ್ಯೆಗೆ ಅಲ್ಲಿಯೇ ಸ್ಪಂದಿಸಿದರು. ನಂಗೆ ಅರ್ಥ ಆಯಿತು. ಕೆಲವರ ಅಹವಾಲುಗಳಿಗೆ ಸಚಿವರು ಸಂಬಂಧಪಟ್ಟವರಿಗೆ ಕರೆ ಮಾಡಿ ಪರಿಹಾರ ದೊರಕಿಸಿಕೊಟ್ಟರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.